ನಮಸ್ಕಾರ. ಇವತ್ತಿನ ದಿವಸ ಒಂದು ವಿಶೇಷವಾದ ದಿನ, ನಮ್ಮದು ಒಂದು ಹಬ್ಬ ಅಂತ ನಾವು ಆಚರಿಸ್ತಾ ಇದ್ದೇವೆ. ಬಾಬಾ ಅವರ ಮೂಲ ಪಾದುಕ ಶಿರಡಿ ಸಂಸ್ಥಾನವರು ಅಫಿಷಿಯಲ್ ಆಗಿ ನಮ್ಮ ದೇವಸ್ಥಾನನ ಒಂದು ಇದು ಶ್ರೇಷ್ಠತೆ ನೋಡಿಕೊಂಡು ನಮ್ಮ ದೇವಸ್ಥಾನಕ್ಕೆ ತಗೊಂಡು ಬಂದಿದ್ದಾರೆ. ಇವತ್ತು ಮತ್ತು ನಾಳೆ ಗುರುವಾರ ಶುಕ್ರವಾರ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಅದರದ್ದು ಒಂದು ಪ್ರದರ್ಶನ ಇರುತ್ತೆ. ನಾವೆಲ್ಲರೂ ಅದರದ್ದು ಪ್ರದರ್ಶನ ಮಾಡಿ ಅವರು ಬಾಬಾ ಅವರ ಆಶೀರ್ವಾದ ಪಡೆಯೋಕ್ಕೆ ಒಂದು ಅವಕಾಶ ಇದೆ. ಅದು ನಮ್ಮ ಭಾಗ್ಯ ಅಂತ ನಾವು ಹೇಳ್ತೀವಿ. ತಾವುಗಳು ಎಲ್ಲರೂ ಸಹ ಬಂದು ಎಲ್ಲರಿಗೂ ವ್ಯವಸ್ಥೆ ಮಾಡಿದೆ. ಸೀನಿಯರ್ ಸಿಟಿಸನ್ಗೆ ಬೇರೆ ಕ್ಯೂ ಮಾಡಿದೆ ಮತ್ತು ರೆಗ್ಯುಲರ್ಗೂ ಬೇರೆ ಕ್ಯೂ ಮಾಡಿದೆ. ಎಲ್ಲನೂ ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದೀವಿ ಮತ್ತು ಪ್ರಸಾದ ವಿನಿಯೋಗ ಆಗ್ತಾ ಇದೆ. ತಾವೆಲ್ಲರೂ ಬಂದು ದೇವರ ಒಂದು ಈ ಅವಕಾಶನ ಕಳ್ಕೊಳ್ಳದೆ, ಅವ್ರು ದೇವರು ಕೊಟ್ಟಿರೋ ಅವಕಾಶನ ಕಳ್ಕೊಳ್ಳದೆ ದೇವರ ಒಂದು ಬ್ಲೆಸ್ಸಿಂಗ್ನ ಪಡಿಬೇಕು ಅಂತ ನಾವು ಕಳಕಳಿಯಾಗಿ ಪ್ರಾರ್ಥಿಸುತ್ತೆ. ನನ್ನ ಹೆಸರು ನಾನು ಡಾಕ್ಟರ್ ನಾಗೇಶ್ ಅಂತ. ಈ ನಮ್ಮ ಸಾಯಿ ಮಂಡಳಿಯ ಅಧ್ಯಕ್ಷ. ನಮ್ಮ ಸಾಯಿ ಮಂಡಳಿಯು 1941ನೇ ಇಸ್ವಿಯಿಂದ ಇದು ಶುರು ಆಗಿದೆ. 84 ವರ್ಷ ಆಗಿದೆ ಈಗ ನಮ್ಮ ದೇವಸ್ಥಾನಕ್ಕೆ. ಅವೆಲ್ಲರೂ ತಮ್ಮ ಡಿವೋಟೀಸ್ ಅವರ ಕಾಂಟ್ರಿಬ್ಯೂಷನ್ ಇಂದ, ಅವರ ಒಂದು ಭಕ್ತಿಯಿಂದ ನಡೀತಾ ಇದೆ. ಇನ್ನೂ ಹೆಚ್ಚು ಇವಾಗಲೆಲ್ಲ ಬಂದು ತಮ್ಮ ಭಕ್ತಿಯಿಂದ ಇದನ್ನು ಬೆಳೆಸಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಎಲ್ಲರಿಗೂ ನಮಸ್ತೆ. ಇವತ್ತು ಮಲ್ಲೇಶ್ವರಂ ಸಾಯಿ ಮಂಡಳಿಯಿಂದ ಶಿರಡಿಯಿಂದ ತಂದಿರೋ ಪಾದಿಕೆ ದರ್ಶನಕ್ಕೆ ಅನುವು ಮಾಡಿದೆ. ಇದು ಬಹಳ ಅಪರೂಪವಾದ ಸಮಯ, ಯಾರಿಗೂ ಸಿಕ್ಕೋದಿಲ್ಲ. ಇದು ಬಾಬಾ ಅವರ ಆಶೀರ್ವಾದದಿಂದ ನಮ್ಮ ಮಂಡಳಿಗೆ ಬಂದು ಇವತ್ತು ಲಕ್ಷಾಂತರ ಜನ ಇವತ್ತು ನಾಳೆ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ದರ್ಶನ ಮಾಡ್ಬೋದು. ಎಲ್ಲರಿಗೂ ದರ್ಶನ ಆದಮೇಲೆ ಪ್ರಸಾದ ಇದೆ. ಯಾರಿಗೂ ತೊಂದರೆ ಆಗದಂಗೆ ಎಲ್ಲ ಥರವಾದ ವ್ಯವಸ್ಥೆ ಮಾಡಲಾಗಿದೆ. ಸೊ ಎಲ್ಲ ಜನನೂ ಸಹಕರಿಸ್ತಾ ಇದ್ದಾರೆ. ಇದಕ್ಕೆ ನಾವು ಬಹಳ ಆಭಾರಿಗಳು. ಧನ್ಯವಾದಗಳು. ರಘುವೀರ್ ಅಂತ ನಾನು ಮಾತಾಡ್ತಾ ಇದ್ದೀನಿ. ನಾನು ಸಾಯಿ ಮಂಡಳಿಲಿ ಮೆಂಬರ್ ಇದ್ದೀನಿ. ರಿಟೈರ್ಡ್ ಸೂಪರ್ ಆಫ್ ಪೊಲೀಸ್ ಇದ್ದೀನಿ. ನಾನು ಪ್ರಕಾಶ್ ರಾವ್ ಅಂತ ಶ್ರೀ ಸಾಯಿ ಮಂಡಳಿಲಿ ಹಾನರಿ ಸೆಕ್ರೆಟರಿ ಆಗಿದ್ದೀನಿ. ಇಲ್ಲಿ ಸುಮಾರು ಬೆಳಗ್ಗೆಯಿಂದ
ಐ ಥಿಂಕ್ ಒಂದು 30,000-40,000 ಜನ ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ನಮ್ಮ ಶಿರಡಿ ಸಾಯಿ ಬಾಬಾ ಅವರ ಮೂಲ ಪಾದಕೆ ಅಂದರೆ ಒರಿಜಿನಲ್ ಪಾದಕೆ ಎಲ್ಲರೂ ದರ್ಶನ ಮಾಡಿಬಿಟ್ಟು ಬಹಳ ಸಂತೋಷದಿಂದ ಪ್ರಸಾದ ತಗೊಂಡು ಅವರ ಆಶೀರ್ವಾದಗಳನ್ನು ತಗೊಂಡು ಸಂತೃಪ್ತಿಯಾಗಿ ಹೋಗ್ತಾ ಇದ್ದಾರೆ. ಈ ಬಂದಿರೋ ಈ ಡಿವೋಟಿಸ್ ಜನಸಾಗರಕ್ಕೆ ನಮ್ಮ ಮಂಡಳಿಯಿಂದ ತುಂಬ ಚೆನ್ನಾಗಿ ಅನುಕೂಲಗಳನ್ನೆಲ್ಲ ಮಾಡಿಕೊಟ್ಟಿದ್ದೀವಿ. ಅವ್ರಿಗೆ ಸಿಸ್ಟಮ್ಯಾಟಿಕ್ ಆಗಿ ಬರೋಕ್ಕೆ ಬ್ಯಾರಿಕೇಡ್ಸು, ಆಮೇಲೆ ಫಾರ್ಮೇಟ್ ಮಾಡಿದ್ದೀವಿ ಬ್ಯಾರಿಕೇಡ್ಸು, ಆಮೇಲೆ ಅವರ ಎನಿ ಎಮರ್ಜೆನ್ಸೀಸ್ ಏನಾದರೂ ಗಿಡ್ಡಿನೆಸ್ಸು ತಲೆ ಸುತ್ತು ಏನಾದರೂ ಬರುತ್ತೆ ಅಂದ್ಬಿಟ್ಟು ಒಂದು ಆಂಬ್ಯುಲೆನ್ಸು, ಡಾಕ್ಟ್ರು, ನರ್ಸು ಕಂಪ್ಲೀಟ್ ದರ್ಶನ ಆಗೋ ತನಕನೂ ಅವ್ರು ನಮ್ಮ ರೆಡಿ ಇರ್ತಾರೆ ಡಿವೋಟೀಸ್ಗೆ. ಆಮೇಲೆ ವಾಟರ್ ಧಾವರ ಆದರೆ ನೀರು ಕುಡಿಯೋದಕ್ಕೆ ವಾಟರ್ ಅರೇಂಜ್ಮೆಂಟ್ ಮಾಡಿದ್ದೀವಿ. ಆಮೇಲೆ ಪೊಲೀಸ್ ಅವ್ರು ಬಹಳ ಸಹಕಾರ ಇದೆ, ಪೊಲೀಸ್ ವ್ಯಾನು ಇದೆ, ಆಂಬ್ಯುಲೆನ್ಸ್ ಕೂಡ ಇದೆ, ಫೈರ್ ಬ್ರಿಗೇಡ್ದು ವ್ಯಾನ್ ಇದೆ. ಸೊ ಜನ ತುಂಬ ಸಂತೋಷವಾಗಿ ಬಂದು ಹೋಗ್ತಾ ಇದ್ದಾರೆ ಬಾಬಾ ಅವರ ಆಶೀರ್ವಾದ ತಗೊಂಡು. ಅದನ್ನೆಲ್ಲ ನೋಡೋಕ್ಕೆ ನಮಗೂ ಬಹಳ ಖುಷಿ ಆಗುತ್ತೆ. ನಾವು ನಿಜವಾಗ್ಲೂ ಯಾವುದೋ ಜನದಲ್ಲಿ ಪುಣ್ಯ ಮಾಡಿದ್ವಿ, ಇದೊಂದು ಅವಕಾಶ ಸಿಕ್ತು ನಮಗೆ. ಗುರುಗಳ ಪಾದುಕೆನ ನಮ್ಮ ಶಿರಡಿ ಸಾಯಿ ಬಾಬಾ ಅವರ ಒರಿಜಿನಲ್ ಪಾದುಕೆ ಹಬ್ಬ ಮಾಡೋದಕ್ಕೆ ನಮಗೊಂದು ಕಾಲಾವಕಾಶ ಸಿಕ್ತು. ಆಮೇಲೆ ಇದಕ್ಕೆ ಯಾವ ಥರದ್ದು ಚಾರ್ಜ್ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ, ಎಲ್ಲರೂ ಒಂದೇ ಇಲ್ಲಿ. ನೋ VIP, ನೋ ಆರ್ಡಿನರಿ, ನೋ ಕಾಮನ್ ಮ್ಯಾನ್, ಎವ್ರಿ ಒನ್ ಆರ್ ಸೇಮ್. ಹಂಗಾಗಿ ನಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ, ತಾವೆಲ್ಲರೂ ದಯವಿಟ್ಟು ಎಲ್ಲ ತಮ್ಮ ರಿಲೇಟಿವ್ಸು, ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಬಂದು ದರ್ಶನ ಮಾಡ್ಕೊಂಡು ಆಶೀರ್ವಾದ ಪಡಿಬೇಕಂತ ನಾನು ಕೋರ್ಕೋತೀನಿ.